ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಸಾಯಂಕಾಲ ನನಗೆ ರವೆ ಇಡ್ಲಿ ತಿನ್ನಬೇಕನ್ನಿಸಿತ್ತು. ರವೆ ಇಡ್ಲಿ ಮಾಡ್ತಾಯಿದ್ದೆ ನೋಡಿ. ಒಂದು ಸಣ್ಣ ಕಪ್ಪು ರವೆನ ಮಜ್ಜಿಗೆಯಲ್ಲಿ ಕಲಸಿಡಬೇಕು. ಒಂದು 10 ನಿಮಿಷ ಕಲಸಿಟ್ಟಿರಬೇಕು. ಅದು ರವೆ ಮುಳುಗೋವರೆಗೂ ಮಜ್ಜಿಗೆ ಹಾಕಬೇಕು. ಹಾಗೆ 2 ಸಲ ಕಲಸಿಡಬೇಕು. ಅದು ಗಟ್ಟಿಯಾಗುತ್ತೆ. ಮತ್ತು ಇನ್ನೊಂದು ಸಲ ಸ್ವಲ್ಪ ಮಜ್ಜಿಗೆ ಹಾಕಿ ಕಲಸಿಡಬೇಕು. ಈಗ ಇಡ್ಲಿ ಹಾಕಿ ಒಲೆ ಮೇಲೆ ಇಡ್ತಾಯಿದ್ದೀನಿ ನೋಡಿ, ಗ್ಯಾಸ್ ಮೇಲೆ ಕುದಿಸೋಕ್ಕೆ. ಆಗಲೇ ಇಡ್ಲಿ ಪಾತ್ರೆ ಇಟ್ಟು ನೀರು ಹಾಕಿದ್ದೀನಿ. ನೀರು ಹಾಕಿ ಕುದಿಸ್ತಾ ಇದ್ದೀನಿ ನೋಡಿ. ನೀರು ಹಾಕಿದ್ದೀನಿ. ಈಗ ಇಡ್ಲಿ ಹಚ್ಚಲ್ಲಿ ಇಡ್ಲಿ ಹಾಕಿರ್ತೀನಲ್ಲ, ಇಡ್ಲಿ ಪಾತ್ರೆಯಲ್ಲಿಟ್ಟು ಈಗ ಮುಚ್ಚಿಡ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಆಗಬೇಕು ನೋಡಿ. ಇದಕ್ಕೆ ಸೋಡಾ ಏನೋ ಅವಶ್ಯಕತೆ ಇಲ್ಲ. ಇದು ರೆಡಿ ಮಿಕ್ಸ್ ಆಗಿರೋದ್ರಿಂದ ಎಲ್ಲ ಹಾಕಿರ್ತಾರೆ. ಉಪ್ಪು ಸೋಡಾ ಏನು ಹಾಕೋ ಅವಶ್ಯಕತೆ ಇಲ್ಲ ನೋಡಿ. ಇದ್ರ ಜೊತೆ ಕೆಂಪು ಚಟ್ನಿ ತಿಂತಾಯಿದ್ದೀನಿ. ಈಗ ಕೊಬ್ಬರಿ ಚಟ್ನಿ ಮಾಡಬೇಕಂದ್ರೆ ಲೇಟ್ ಆಗುತ್ತಂತ ಕೆಂಪು ಚಟ್ನಿನೇ ಮಾಡಿದ್ದೆ. ಮೊದಲೇ ಮಾಡಿಟ್ಟಿದ್ನಲ್ಲ ಫ್ರಿಜ್ಜಲ್ಲಿ, ಅದನ್ನೇ ರವೆ ಇಡ್ಲಿ ಜೊತೆ ತಿಂತಾಯಿದ್ದೀನಿ. ಈ ಕೆಂಪು ಚಟ್ನಿ 1 ತಿಂಗಳಾದರೂ ಇಡ್ಬೋದು. ಇದನ್ನು ಆಗಲೇ ಈ ಹಿಂದೆ ಒಂದು ಸಲ ಹಾಕಿದ್ದೀನಿ. ನನ್ನ ಚಾನಲ್ಗೆ ಭೇಟಿ ನೀಡಿ ಅಲ್ಲಿ ವೀಕ್ಷಿಸಬಹುದು ನೋಡಿ. ಈಗ ರವೆ ಇಡ್ಲಿ ಆಗ್ತಾಯಿದೆ. ಇದನ್ನು 1 kg ತಂದು ಇಟ್ಕೊಂಡ್ಬಿಟ್ರೆ ಒಂದು 3-4 ಸಲ ಆಗುತ್ತೆ ನನಗೆ. ಆವಾಗವಾಗ 1/4 kg ಎಷ್ಟು ಮಾಡಿಕೊಂಡ್ರೆ ಒಂದು 4 ಸಲ ಆಗುತ್ತೆ ನೋಡಿ. ಈಗ ಇಡ್ಲಿ ರೆಡಿ ಆಗಿದೆ ನೋಡಿ. ತುಂಬ ಚೆನ್ನಾಗಿದೆ ಇಡ್ಲಿ. ಈಗ ಮುಚ್ಚಳ ತೆಗಿತೀನಿ. ನೋಡಿದೆ ಚೆನ್ನಾಗಿ ಕುದ್ದಿದೆ. ಇನ್ನೊಂದು 2 ನಿಮಿಷ ಇರಲಿ ಅಂತ ಬಿಟ್ಟಿದ್ದೀನಿ ನೋಡಿ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಇಡ್ಲಿ ರೆಡಿಯಾಗಿದೆ. ಒಂದು 5-6 ನಿಮಿಷನೇ ಸಾಕು, 10 ನಿಮಿಷ ಕೂಡ ಬೇಡ ನೋಡಿ. ಎಷ್ಟು ಚೆನ್ನಾಗಿದ್ದಾವೆ ಇಡ್ಲಿ. ಮೊಸರು ಬೇಕಾದರೂ ಹಾಕ್ಕೋಬೋದು. ನಾನು ಮಜ್ಜಿಗೆ ಮಾಡಿದ್ನಲ್ಲ, ಮಜ್ಜಿಗೆ ಇತ್ತು, ಮಜ್ಜಿಗೆನ ಹಾಕಿದ್ದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ತುಂಬ ಹಗುರ ಕೂಡ ಆಗಿದ್ದಾವೆ. ತುಂಬ ಮೃದುವಾಗಿ ಆಗಿದ್ದಾವೆ ಇಡ್ಲಿ. ಇದು MTR ರೆಡಿ ಮಿಕ್ಸ್ ತಂದಿದ್ದೆ. ಇಡ್ಲಿದು ರವೆ ಇಡ್ಲಿ ಮಿಕ್ಸ್ ತಂದಿದ್ದೆ ನೋಡಿ. ಎಷ್ಟು ಬೇಗ ಮುರಿಯುತ್ತೆ, ಎಷ್ಟು ಹಗುರ ಆಗಿದ್ದಾವೆ ನೋಡಿ. ತುಂಬ ಚೆನ್ನಾಗಿದ್ದಾವೆ, ಹೂವಿನ ಥರ ನೋಡಿ. ಇದಕ್ಕೆ ಕೆಂಪು ಚಟ್ನಿ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅರ್ಜೆಂಟಿಗೆ ತುಂಬ ಹಸಿವೇನೂ ಆಗಿರುತ್ತೆ, ಅಡುಗೆ ಮಾಡೋಕ್ಕೆ ಟೈಮೂ ಇರೋಲ್ಲ. ಆವಾಗ ಈ ಥರ ಇಡ್ಲಿ ಮಾಡಿಕೊಂಡು, ಚಟ್ನಿ ಅಂತೂ ಇದ್ದೇ ಇರುತ್ತಲ್ಲ, ಮೇಲೆ ತುಪ್ಪ ಹಾಕ್ಕೊಂಡು, ಇಡ್ಲಿಗೆ ತುಪ್ಪ ಹಾಕ್ಕೊಂಡು ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.